ಬರೋದಕ್ಕೆ ಹೇಳಿದ್ರಿ? ಮಾಳ್ವಿಕಾ, ಮರು ಮದ್ವೆ ಪ್ರಸ್ತಾಪ ಒಳ್ಳೇದಲ್ಲ. ಹೌದು ಅಮ್ಮ, ಈ ಮದ್ವೆನ ನಿಲ್ಸೋದಕ್ಕೆ ನಾನು ಪ್ರಯತ್ನಿಸ್ತಿದ್ದೀನಿ. ಪ್ರಯತ್ನ ಎಂಬ ಪದಕ್ಕೆ ಅರ್ಥ ಇಲ್ಲ. ನಾವು ಅಂದ್ಕೊಂಡಿದ್ದು ಆಗ್ಲೇಬೇಕು ಅಷ್ಟೇ. ಆಯ್ತಮ್ಮ, ಆದ್ರೆ ಈಗಾಗ್ಲೇ ಮದುವೆ ಕೂಡ ನಮ್ಮ ಯೋಜನೆಗೆ ವಿರುದ್ಧವಾಗಿ ನಡೆದಿದೆ. ಅಕಸ್ಮಾತ್ ಮತ್ತೆ ಅವರು ಮದುವೆ ಆದ್ರೆ ನಾವು ದೊಡ್ಡ ಸಂಕಟ ಎದುರಿಸಬೇಕಾಗಬಹುದು. ಆ ದುರ್ಗಾ ಈಗಾಗ್ಲೇ ನಮ್ಗೆ ಅಡ್ಡಿಯಾಗಿದ್ದಾಳೆ. ಮರು ಮದುವೆಯಿಂದ ಅವಳ ಮುತ್ತೈದೆ ಭಾಗ್ಯ ಮತ್ತಷ್ಟು ಗಟ್ಟಿ ಆಗ್ಬಹುದು. ಅದು ನಮಗೆ ಸವಾಲಾಗಬಹುದು. ಅಲ್ಲಮ್ಮ, ದುರ್ಗಾ ಹಿತನ್ಗೆ ಹತ್ರ ಆದಷ್ಟು ನಮ್ಗೆ ಲಾಭ ಅಲ್ವಾ? ಹಿತನ್ನ ಸಾವಿನ ನಂತರ ಆ ಆರೋಪ ದುರ್ಗನ್ ಮೇಲೆ ಹೋದ್ರೆ ನಾವು ಸುರಕ್ಷಿತ ಅಲ್ವಮ್ಮ? ಇಂಥ ಮಾತುಗಳನ್ನ ಆಡೋ ಮೊದಲು ನಿನ್ನ ಸ್ಥಾನ ಏನು ಅನ್ನೋದು ನೆನಪಿರ್ಲಿ. ನೀನು ನನ್ನ ನೆರಳಷ್ಟೇ. ನೆರಳಿನ ಕೆಲಸ ನನ್ನ ಅನುಸರಿಸೋದು, ನನ್ನ ದಾರಿಲಿ ನಡೆಯೋದು. ನೀನೇ ದಾರಿ ತೋರಿಸೋ ಪ್ರಯತ್ನ ಮಾಡಬೇಡ. ಕ್ಷಮಿಸಿ ಅಮ್ಮ, ಅರ್ಥ ಆಯ್ತು. ನೀನೀಗ ಮುಖ್ಯವಾಗಿ ಮಾಡಬೇಕಾದ ಒಂದು ಕೆಲಸ ಇದೆ. ಹೇಳಿ ಅಮ್ಮ. ಶರತ್ ಬಳಿ ಅಂಬಿಕಾ ತಾಳಿ ಇದೆ, ಅದು ನಮ್ಮ ವಶಕ್ಕೆ ಬರಬೇಕು. ಅಮ್ಮ, ಹಿತ ನಮ್ಮ ಹಿಡಿತಕ್ಕೆ ಸಿಗೋ ಲಕ್ಷಣಗಳು ಕಾಣಿಸ್ತಿಲ್ಲ. ಅಂಬಿಕಾ ಹಿತಾಳ ರಕ್ಷಾ ಕವಚವಾಗಿದ್ದಾಳೆ. ಆ ಅಂಬಿಕಾ ಬಲ ಅವಳ ಮುತ್ತೈದೆ ಭಾಗ್ಯ. ಆ ತಾಳಿ ನಮ್ಮ ವಶವಾದ್ರೆ ಆ ಬಲವು ಹುಡುಗುತ್ತೆ. ಅರ್ಥ ಆಯ್ತು ಅಮ್ಮ. ಆ ತಾಳಿಯಿಂದ ಮಾತ್ರವೇ ಅಂಬಿಕಾನ ಅವಳ ಮಗಳನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ. ಅಪ್ಪಣೆಮ್ಮ, ಈ ತಕ್ಷಣನೇ ನಾನು ಆ ತಾಳಿನ ನನ್ನ ವಶಕ್ಕೆ ತಗೊಳ್ತೀನಿ.